ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಹಾವೇರಿ ಜಿಲ್ಲೆ ಶಿಗ್ಗಾಂವ್ ತಾಲೂಕು ಬಂಕಾಪುರ ದಿನಾಂಕ 21/2/2025 ಶುಕ್ರವಾರ ಮಸ್ಜಿದ್ ಎ ಸೈಯದನ ಅಬೂಬಕರ್ ಮತ್ತು ಸೈಯದ್ ಗೈಬು ಶಾವಲಿ ದರ್ಗಾ ಕಮಿಟಿ ಖಾಜಾಪುರ ಗಲ್ಲಿ ಮೊಹಮಿನ ಮೊಹಲ್ಲಾ ಬಂಕಾಪುರ್ ಈ ಕಮಿಟಿ ಅಧ್ಯಕ್ಷರು ಆದ ಅಬ್ದುಲ್ ರಹಿಮಾನ್ ಪಟೇಲ್, ಖಾಜಾಪುರ ಉಪಾಧ್ಯಕ್ಷರು ಆದ ಅಲ್ತಾಫ್ ಪಟೇಲ್, ಖಾಜಾಪುರ ಕಾರ್ಯದರ್ಶಿಗಳು ಆದ ತೌಶೀಫ್ ಪಟೇಲ್, ಖಾಜಾಪುರ ಖಜಾಂಚಿ ರಿಯಾಜ್ ಪಟೇಲ್ ಖಾಜಾಪುರ ಇವರಿಂದ ದಿನಾಂಕ 21/2/2025 ಶುಕ್ರವಾರದಂದು ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿಯ ನೂತನ ಅಧ್ಯಕ್ಷರು ಆದ ಸನ್ಮಾನ್ಯ ಶ್ರೀ ಸೈಯದ್ ಅಜಂಪೀರ್ ಖಾದ್ರಿ ಅವರಿಗೆ ಸನ್ಮಾನಿಸಲಾಗಿದೆ. ಸನ್ಮಾನ್ಯ ಸಭೆಯಲ್ಲಿ ಮಾಜಿ ಪೈಲ್ವಾನ್ರು ಆದಂತಹ ಹಮೀದ್ ಪಟೇಲ್ ಖಾಜಾಪುರ ಅವರು, ಮಾಜಿ ಶಾಸಕರು ಆದ ಸೈಯದ್ ಅಜಂಪೀರ್ ಖಾದ್ರಿ ಅವರಿಗೆ ಹುಲಿ ಶಾಲು, ಬೆಳ್ಳಿಗದೆ, ಹೂವಿನ ಹಾರ ಹಾಗೂ ಟಿಪ್ಪು ಸುಲ್ತಾನ್ ರವರ ಫೋಟೋವನ್ನು ಕೊಟ್ಟು ಸನ್ಮಾನಿಸಲಾಗಿದೆ. ಈ ಒಂದು ಸನ್ಮಾನ ಸಭೆಯಲ್ಲಿ ಭಾಗವಹಿಸಿದ ಪುರಸಭೆ ಅಧ್ಯಕ್ಷರು ಆದ ಮಮತಾ ಶಿವಪ್ಪ, ಮಾಗಿ ಪುರಸಭೆ ಸದಸ್ಯರು ಆದ ತಮೀದ್ ಖಾಜಿ, ನೂರ್ ಅಹಮದ್ ಜಕಾತಿ, ಪುರಸಭೆ ಸಿಬ್ಬಂದಿಯವರು ಆಗಿರುವಂತಹ ಈರಣ್ಣ ಬಾರ್ಕಿ ಹಾಗೂ ಖಾಜಾಪುರ ಓಣಿಯ ಹಿರಿಯರು, ಮುಖಂಡರು ಮತ್ತು ಯುವಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ನಂತರ ಟಿಎಂಸಿ ಖಾತೆ ಸಂಖ್ಯೆ 252, ಆಸ್ತಿ ಸಂಖ್ಯೆ 647 ಈ ಜಾಗದಲ್ಲಿ ಕಮಿಟಿಗೆ ಸಂಬಂಧಪಟ್ಟ ವಸತಿ ಹಾಗೂ ಸ್ಮಶಾನ ಇರುತ್ತೆ. ಈ ಸ್ಥಳದಲ್ಲಿ ಸುಮಾರು ವರ್ಷಗಳಿಂದ ವಿದ್ಯುತ್ ಸಂಪರ್ಕ ಹಾಗೂ ವಿದ್ಯುತ್ ದೀಪಗಳು ಇರುವುದಿಲ್ಲ. ಆದ ಕಾರಣ ಮಾಜಿ ಶಾಸಕರು ಆದ ಅಜ್ಮೀರ್ ಖಾದ್ರಿ ಅವರಿಗೆ ಕಮಿಟಿಯವರು ಹಾಗೂ ಸರ್ವ ಸದಸ್ಯರು ಮತ್ತು ಮುಖಂಡರು ಎಲ್ಲರೂ ಸೇರಿ ಮನವಿಯನ್ನ ಕೊಡಲಾಗಿತ್ತು. ತದನಂತರ ಮಾಜಿ ಪೈಲ್ವಾನ್ರಾದಂತಹ ಹಮೀದ್ ಪಟೇಲ್ ಖಾಜಾಪುರ ಅವರು ಶಾಸಕರಿಗೆ ಸಿಹಿಯನ್ನ ತಿನ್ನಿಸಲಾಗಿತ್ತು. ಈ ಸಂದರ್ಭದಲ್ಲಿ ಪೈಲ್ವಾನ್ರ ಕುರಿತು ಹೇಳುವುದಾದರೆ, ಇವರು ಬಂಕಾಪುರದಲ್ಲಿ ಅಷ್ಟೇ ಅಲ್ಲದೆ ಹರಿಯಾಣ, ಗೋವಾ, ಆಂಧ್ರ, ಕೇರಳ, ತಮಿಳುನಾಡು, ಮಹಾರಾಷ್ಟ್ರ ಇನ್ನು ಅನೇಕ ರಾಜ್ಯದಲ್ಲಿ ಕುಸ್ತಿ ಪಂದ್ಯವನ್ನು ಹಾಡಿ ಗೆದ್ದು ಸಾಕಷ್ಟು ಬಹುಮಾನವನ್ನ ಗಳಿಸಿದ ಹೆಮ್ಮೆ ಇವರದ್ದಾಗಿದೆ. ಇನ್ನು ಇವರ ಸಾಧನೆಯನ್ನ ಕಂಡು ಊರಿನ ಜನ ಇವರನ್ನು ಗಂಡು ಅಂದ್ರೆ ಗಂಡು, ಭೂಪತಿ ಗಂಡು, ಬಂಕಾಪುರದ ಬೆಂಕಿ ಚೆಂಡು, ಬಹದ್ದೂರ್ ಗಂಡು ಅಂತ ಕರೆಯಲಾಗಿದೆ. ನಾವು ಎಲ್ಲ ಅಣ್ಣತಮ್ಮರು ಖಾಜಾಪುರ ಮಶಾನಕಟ್ಟಿ ಹಾಗೂ ಖಾಜಾಪುರ ಮಸೂತಿಯನ್ನು ಅನೇಕ ವರ್ಷದಿಂದ, ಹಳೆಯ ಕಾಲದಿಂದ ಕನಿಷ್ಠ 100-120 ವರ್ಷದಿಂದ ಈ ಮಶಾನಕಟ್ಟೆಯನ್ನು ನಡೆಯುತ್ತಾ ಬರುತ್ತಿದೆ. ಇದು ಸ್ವಂತ ಪ್ರಾಪರ್ಟಿ ಇರೋದ್ರಿಂದ ನಾವೆಲ್ಲರೂ ಇಲ್ಲಿ ಸ್ವಂತ ಮಶಾನಕಟ್ಟೆಯನ್ನು ಕಟ್ಟಿಕೊಂಡು ಹಾಗೂ ಒಂದು ಮಸೂತಿ ಕಟ್ಟಿಕೊಂಡು ಜೀವನವನ್ನು ಮಾಡ್ಕೊಂಡು ಬಂದಿರುತ್ತೇವೆ. ಅನೇಕ ಸಲ ಬೀದಿ ಲೈನು ಹಾಗೂ ಕೆಬಿ ಕಂಬಗಳನ್ನು ಕೇಳಿದರೆ ಸ್ಯಾಂಕ್ಷನ್ ಆಗಲಿಲ್ಲ. ಈಗ ನಮ್ಮ ಕ್ಷೇತ್ರದ ಮಾಜಿ ಶಾಸಕರಾದ ಸೈಯದ್ ಅಜಂಪೀರ್ ಖಾದ್ರಿಯವರು ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿಯ ಅಧ್ಯಕ್ಷರಾಗಿರಿಂದ ಅವರಿಗೆ ಕರೆಸಿ ನಾವು ಒಂದು ಮನವಿಯನ್ನು ಕೊಟ್ಟಿರುತ್ತೇವೆ. ಸರ್, ಅನೇಕ ವರ್ಷದಿಂದ ಈ ಮಸೂತಿಗೆ ಹಾಗೂ ಮಶಾನಕಟ್ಟೆಗೆ ಕರೆಂಟ್ ಇರೋದಲ್ಲ. ಈ ಕಾರಣಕ್ಕೆ ನಮಗೆ ಹಗಲೇ ರಾತ್ರಿ ಬರಲಿಕ್ಕೆ ಭಾಳ ತೊಂದರೆ ಆಗುತ್ತದೆ. ತಾವು ದಯಮಾಡಿ ಈ ಮಶಾನಕಟ್ಟೆಗೆ ಹಾಗೂ ಒಂದು ಮಶಾನಕಟ್ಟೆಗೆ ಒಂದು ಬೀದಿ ಲೈಟ್ಗಳನ್ನು ಹಾಕಿ ಕೊಡಬೇಕು. ತಮ್ಮಲ್ಲಿಂದ ಒಂದು ಒಳ್ಳೆ ಕೆಲಸ ಆಗುತ್ತಿದೆ. ನಮಗೆ ಒಂದು ಒಳ್ಳೆಯ ಜೀವನ ಮಾಡಲಿಕ್ಕೆ ನೈಟ್ ಶಬೆ ಮೇರಾ, ಶಬೆ ಬರಾತ್, ಶಬೆ ಖದರ್ ಬರಲಿಕ್ಕೆ ಅವಶ್ಯ ಇರುತ್ತಿದೆ. ಆ ಟೈಮ್ನಲ್ಲಿ ನಾವು ಭಯಪಟ್ಟು ಒಳಗೆ ಬರೋಕ್ಕೆ ಆಗಂಗಿಲ್ಲ. ಅದಕ್ಕಾಗಿ ತಾವು ಆದಷ್ಟು ಬೇಗ ದೀಪ ಕಂಬಗಳನ್ನು ಹಾಕಿಕೊಡಬೇಕು ಎಂದು ಹೇಳಿ ನಾವೆಲ್ಲ ಮುಖಂಡರು, ಯುವಕರು ತಮ್ಮಲ್ಲೇ ಮನವಿಯನ್ನು ಇಟ್ಟಿರ್ತೇವೆ. ಆದಷ್ಟು ಬೇಗ ಅಧಿಕಾರಿಗಳಿಗೆ ಇದು ಸೂಚನೆ ಕೊಟ್ಟು ಈ ಕೆಲಸವನ್ನು ಪೂರ್ಣಗೊಳಿಸಿಕೊಡಬೇಕು ಎಂದು ತಮ್ಮಲ್ಲೇ ಕಳಕಳಿಯಿಂದ ಕೇಳಿಕೊಳ್ಳುತ್ತೇವೆ. ಬಂಕಾಪುರ ಪಟ್ಟಣಕ್ಕೆ ಇವತ್ತು ಒಂದು ಭೇಟಿ. ಈ ಸಂದರ್ಭದಲ್ಲಿ ನಮ್ಮ ಬಂಕಾಪುರ ಭಾಗದ ಈ ಖಾಜಾಪುರ ಓಣಿಯ ಮುಖಂಡರು, ಹಿರಿಯರು, ಯುವಕರು ಸೇರಿಕೊಂಡು ಕೆಲವೊಂದು ಕಡೆ ಬೀದಿ ದೀಪ ಇಲ್ಲ, ಆ ಬೀದಿ ದೀಪ ಆಗಬೇಕು, ಕಂಬ ಆಗಬೇಕು ಅನ್ನುವಂಥ ಒಂದು ಮನವಿ ಕೊಟ್ಟಿದ್ದಾರೆ. ನಾನು ಈ ತಕ್ಷಣ ನಮ್ಮ ಅಧಿಕಾರಿಗಳಿಗೆ ಸೂಚಿಸಿದ್ದೇನೆ. ಎಲ್ಲೆಲ್ಲಿ ಬಡವರು ಓಡಾಡ್ತಾರೆ, ಕೆಲವೊಂದು ಕಾಲನಿಗಳಲ್ಲಿ ಬೀದಿ ದೀಪಗಳು ಇಲ್ಲ ಅನ್ನುವಂಥ ಮಾಹಿತಿ ಕೊಟ್ಟಿದ್ದಾರೆ. ನಮ್ಮ ಕೌನ್ಸಿಲರ್ ತಹಮೀದ್ ಖಾಜಿ ಅವರಿದ್ದಾರೆ, ನಮ್ಮ ಪುರಸಭೆ ಅಧ್ಯಕ್ಷನ ಸಹೋದರಿ ಮಾಗಿಯವರಿದ್ದಾರೆ, ಇನ್ನೋರು ಪುರಸಭೆ ಸದಸ್ಯರು ಜಕಾತಿಯವರು, ಹಿಂದಿನ ಸದಸ್ಯರು ನಮ್ಮ ಬಟ್ಟಿಪುರಿಯವರು, ನಮ್ಮ ಮೈನಾರಿಟಿ ಅಧ್ಯಕ್ಷ ಪಟೇಲ್ ಸಾಹೇಬರು, ರಹಮಾನ್ ಪಟೇಲ್ ಸಾಹೇಬರು ಮತ್ತು ಎಲ್ಲ ಮುಖಂಡರು ಎಲ್ಲ ಸೇರಿಕೊಂಡು ಈ ಒಂದು ಕಾಲನಿಯಲ್ಲಿ ಬೀದಿ ದೀಪ ಇಲ್ಲ ಅನ್ನುವಂಥದ್ದು ನನಗೆ ಭಾಳ ಸನ್ಮಾನ, ಶಾಲು, ಗದ ಕೊಟ್ಟಿದ್ದಾರೆ. ಈಗ ಅಲ್ಲಿ ನಾನು ಬೀದಿ ದೀಪ ಹಾಕೋದು ನನ್ನ ಕರ್ತವ್ಯ. ನಾನು ನಮ್ಮ ಅಧಿಕಾರಿಗಳಿಗೆ ಈಗಾಗಲೇ ಸೂಚಿಸಿದ್ದೇನೆ. ಬೀದಿ ದೀಪವನ್ನು ಹಾಕಬೇಕು, ಕಂಬ ಹಾಕಬೇಕು ಅಂತೇಳಿ.
ಅದು ನಮ್ಮ ಇಲಾಖೆಯಿಂದ ನಾವು ಮಾಡ್ತೀವಿ. ಇವರಿಗೆ ಆ ದೇವರು ಆಯುರಾರೋಗ್ಯ ಕೊಟ್ಟು ಕಾಪಾಡುವಲ್ಲಿ ಎಂದು ಹಾರೈಸೋಣ. ರವಿರಾಜ್ ಎಸ್ಸಂಶಿ, ಬಂಕಾಪುರ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.